ಯಪ್ಪ, ನಿನ್ನ ಮೇಲೆ ಏನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಮನೆಯದೆಲ್ಲ ಜವಾಬ್ದಾರಿ ನಾನು ನೋಡ್ಕೋತೀನಿ. ಇನ್ಮೇಲೆ ಆರಾಮಾಗಿರಿ. ಇನ್ನೂ ಒಂದು ಸ್ವಲ್ಪ ದಿನ ನನ್ನ ಕೈಯಾಗ ಎಷ್ಟಾಕೈತಿ ಅಷ್ಟು ದುಡ್ದು ಮನೇನ ಎಷ್ಟ್ರ ಮಟ್ಟಿಗೆ ಆಗುತ್ತೆ ಅಷ್ಟ್ರ ಮಟ್ಟಿಗೆ ನಡ್ಸ್ಕೊಂಡು ಹೋಗ್ತೀನಪ್ಪ. ನಂದು ಬೇಕಾದ್ರೆ ಕಾಲೇಜ್ ಮುಗಿದ್ಮೇಲೆ ಚಲೋ ನೌಕರಿ ಸೇರಿ ನೀವೆಲ್ಲರೂ ಚಂದನದಂಗೆ ನೋಡ್ಕೋತೀನಪ್ಪ ನಾನು. ಸರಿನಪ್ಪ, ನೀನಿಷ್ಟು ಜವಾಬ್ದಾರಿ ತಗೊಂಡಿಲ್ಲ, ನನಗೆ ಈಗ ಸಮಾಧಾನ ಆಯ್ತು. ನೋಡಿದ್ರೇನ್ರಿ ಅತ್ತೆರ ನನ್ನ ಮಗ ಮನೆ ಜವಾಬ್ದಾರಿ ಹೆಂಗೆ ತಗೊಂಡ ಅಂತಂದು ನನಗೆ ಬೈಯಾ ಕುಂತಿದ್ರಿ. ನನ್ನ ಮಗನ ಹಂಗೆ ಬೆಳೆಸಿದಿ ಹಿಂಗೆ ಬೆಳೆಸಿದಿ ಅಂತಂದು ಇವಾಗ ಮಾತಾಡ್ರಿ ಅತ್ತರ. ನೋಡಿದ್ರೇನ ನನ್ನ ಮಗ ಮನೆ ಜವಾಬ್ದಾರಿನೆಲ್ಲ ಹೆಂಗೆ ತಗೊಂಡ ಅಂತಂದು. ಏ ಪವ್ಯ, ನೀನು ದುಡ್ದಿದ್ದು ರೊಕ್ಕನ ಸೀದಾ ನನ್ನ ಕೈಯಾಗ ತಂದು ಕೊಡು, ಮನೇನೆಲ್ಲ ನಾನು ನಡೆಸ್ತೀನಿ. ಇಷ್ಟು ದಿನ ಆಕೆ ಏನ ಲಲಿತಾ ಯಾರ ಮನೇನು ನಡೆಸ್ಲಾರ್ದಂಗೆ ನಮ್ಮ ಮನೇನು ಏನು ಹಂಗೆ ನಡೆಸ್ಬಿಟ್ಲು ಅನ್ನಂಗೆ ಆಕಿನ ತಲೆ ಮೇಲೆ ಹೊತ್ತಗೊಂಡು ಮೆರೆದಾಡ್ತಿದ್ರು. ಆಕಿನೂ ಅಷ್ಟೇ ರೊಕ್ಕನೆಲ್ಲ ನಿಮ್ಮಪ್ಪ ನಿಮ್ಮಮ್ಮನ ಕೈಯಾಗ ಕೊಡ್ತಿದ್ಲು. ಇನ್ಮೇಲೆ ಈ ಮನೆ ಜವಾಬ್ದಾರಿನೆಲ್ಲ ನಾನೇ ತಗೋತೀನಿ, ನೀನು ದುಡ್ಕೊಂಬಂದು ರೊಕ್ಕನ ನನ್ನ ಕೈಯಾಗ ಕೊಡು. ಇನ್ಮೇಲೆ ಯಾರಾರ ಏನಾರ ಅನ್ಲಿ ನಿನಗೆ, ನಾನು ಮಾತಾಡ್ತೀನಿ ಅವ್ರ ಜೊತೆ. ನೀನು ತಲೆ ಕೆಡ್ಸ್ಕೊಬೇಡ ಮಗನ. ಮನೆ ಜವಾಬ್ದಾರಿನೆಲ್ಲ ನಾನೇ ನಡ್ಸ್ಕೊಂಡು ಹೋಗ್ತೀನಿ. ಕೊಡ್ರಿ ಆ 4,000 ರೂಪಾಯಿನ, ನಾನು ನಡೆಸ್ತೀನಿ ಮನಿನ. ನೀವೇ ನಡೆಸೋವಂಥ ಅವಶ್ಯಕತೆ ಇಲ್ಲ. ನೋಡಿಲ್ಲ ಇಷ್ಟು ದಿನ ಏನು ಚಂದನ ತಂಗೆ ನಡ್ತೀರಂತ ಅನ್ನೋದನ್ನು. ಲೇ, ನಿನ್ನ ಗಂಡ ಅದನಿಲ್ಲ ಮನ್ಯಾಗ, ಅವನು ಮನೆ ನಡ್ಸ್ಕೊಂಡು ಹೋಗ್ಕನ. ನೀನು ಸುಮ್ಮನೆ ಇದ್ಬಿಡು ಸಾಕು. ಮನ್ಯಾಗ ಅಡಿಗೆ ಮಾಡ್ಕೊಂಡು ಹೋಗೋದೈತಲ್ಲ, ಅದ್ರ ಕಡೆ ಅಷ್ಟೇ ಲಕ್ಷ ಕೊಡು. ಈ ದುಡ್ಡಿನ ವ್ಯವಹಾರ ಎಲ್ಲ ನೀ ನಡ್ಸಕ್ಕೆ ಹೋಗ್ಬೇಡ. ಸುಮ್ಮನೆ ಮನೇನ ಕೆಲಸ ಏನೈತೆ ಅದನ್ನು ನೋಡ್ಕೊ ಹೋಗು. ಯಾಕ್ರಿ ಅತ್ಯಾರ, ಯಾಕೆ ಮನೆ ನಡೆಸ್ಬಾರ್ದು? ನಾನು ಇಷ್ಟು ದಿನ ಇರ್ಲಿ ಬಿಡು ಅಂತ ಸುಮ್ಮನೆ ಇದ್ದೆ. ಯಾಕ್ರಿ ಹೆದರ್ಲಿ ನಾನು? ನನ್ನ ಮಗ ದುಡಿತಾನ, ಇನ್ಮೇಲೆ ಮನೇನ ನಾನು ನಡ್ಸ್ಕೊಂಡು ಹೋಗ್ತೀನಿ. ನಾನು ಹೇಳ್ದಂಗೆ ನೀವೆಲ್ಲರೂ ಕೇಳ್ಬೇಕಷ್ಟೇ. ನನ್ನ ಮಗಗೆ ಹಾಳು ಮಾಡಿಬಿಟ್ರಿ, ಆ ಹುಡುಗನ ಜೀವನನ ಹಾಳು ಮಾಡಿಬಿಟ್ಟು ಹಂಗೆ ಹಿಂಗಂತ ಏನೇನೇನೇನೋ ಮಾತಾಡಕ್ಕೆ ಕುಂತಿದ್ರಿ. ಈಗ ನೋಡ್ರಿ ನನ್ನ ಮಗ ಹೆಂಗೆ ಜವಾಬ್ದಾರಿನ ತೊಗೊಂಡು ನಾನು ಮನೆ ಜವಾಬ್ದಾರಿನ ಅಂತ ಅನ್ನೋದನ್ನು ನೋಡಿದ್ರೇನ. ಇದು ನನ್ನ ಮಗನ ನಾನು ಬೆಳೆಸಿದ್ದು. ನೀವು ಬೆಳೆಸಿ ಲಲಿತಾಗ ಏನು ಮದುವೆಯಾಗಿ ಹೋಗಿದ್ದ ತಡ ತವ್ರ ಮನೆ ಹೆಂಗಾರ ಯಾಕೆ ಹಾಳು ಬಿದ್ದುಕೊಂಡು ಹೋಗ್ಲಿ, ಹೆಂಗಾರ ಯಾಕೆ ಹಾಳಾಗೋಗ್ಲಿ, ಒಂದು ಚೂರರ ತಲೆ ಹಾಕಿ ನೋಡಿಲ್ಲನ್ರಿ ಆಕೆ. ಸ್ವಲ್ಪನೂ ಕೃತಜ್ಞತೆನೇ ಇಲ್ಲ ಆಕೆಗೆ. ಹಂಗೇನಾರ ಕೃತಜ್ಞತೆ ಏನಾರ ಇದ್ದಿದ್ದಿತ್ತಂದ್ರೆ, ಹೌದು ನನ್ನ ತವ್ರ ಮನೆ ಕಷ್ಟ ಐತಿ, ನಾ ದುಡಿದಿದ್ರಾಗ ಒಂದು ಸ್ವಲ್ಪ ರೊಕ್ಕ ಕೊಟ್ಟು ಬರೋಣ, ಮನೆ ಹೆಂಗೈತೆ, ಏನಾರ ರೇಷನ್ ಐತೆ ಏನಿಲ್ಲ, ಅವ್ರೇನು ತಿನ್ನಾಕೊಂತಾರೆ ಏನು ಉಪವಾಸದಾರ ಅಂತಂದು ಒಂದು ಸಲನಾರ ಬಂದು ನೋಡ್ಕೊಂಡು ಹೋಗಿದ್ಲು. ಇಲ್ಲ ಒಂದು ಸಲನಾರ ಕೇಳ್ತಿಲ್ಲ. ಬಂದ್ಲನ್ರಿ ಆಕಿ? ಬರೋದು ಬೇಕಾಗಿಲ್ಲ, ಕೇಳಾರ ಕೇಳಿದ್ದಾನೆ. ಮದುವೆ ಆಗದ ತಡ ಇವ್ರು ಹೆಂಗಾರ ಯಾಕೆ ಹಾಳಾಗೋಗ್ಲಿ ಅಂತಂದು ಬಿಟ್ಕಟ್ಟು ಹೋಗ್ಬಿಟ್ಲ. ನೀವು ಹೊಗಳ್ತಿದ್ರಲ್ಲ ಲಲಿತವನ್ನ, ಈಗ ನೋಡಿದ್ರೇನ ಈ ಮನೆಗೆ ನನ್ನ ಮಗನ ಆಧಾರ. ಇನ್ನು ಮೇಲೆ ನನ್ನ ಮಗನ ಈ ಮನೆ ನೋಡ್ಕೊಂಡು ಹೋಗೋದು. ನನ್ನ ಮಗ ಇಲ್ಲ ಅಂದ್ರೆ ಈ ಮನೆ ನಡೆಯೋಕೆ ಸಾಧ್ಯನೇ ಇಲ್ಲ, ನೆನಪಿಟ್ಕೊಂಡ್ಬಿಡ್ರಿ. ಯವ್ವ, ನೀನು ಲಲಿತಕ್ಕನ ಬಗ್ಗೆ ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ, ಸುಮ್ಮನಿದ್ದು ಬಿಡು. ಈಗ ಅದೆಲ್ಲ ಮಾತಿದಕ್ಕೆ ನಾ ಅಪ್ಪನ ಕೈಯಾಗ ರೊಕ್ಕ ಕೊಟ್ಟಿನಿ, ಅಪ್ಪ ಮನೆ ನಡ್ಸ್ಕೊಂಡು ಹೋಗ್ತಾನೆ. ನೀ ಸುಮ್ಮನಿದ್ದು ಬಿಡು. ನೀ ಸುಮ್ಮನೆ ಇರಲ್ಲ. ಇಷ್ಟು ದಿನ ಆಕೆ ಪರವಾಗಿ ಮಾತಾಡಿ ನನ್ನ ಹೊಟ್ಟೆ ಊರ್ಸಾರ. ಇಷ್ಟು ದಿನ ಮಗನ ಮೇಲೆ ಇಲ್ಲದೆ ಇರೋ ಪ್ರೀತಿ, ಮೊಮ್ಮಗನ ಮೇಲೆ ಇಲ್ಲದೆ ಇರೋ ಪ್ರೀತಿ ಈಗ ಹೆಂಗೆ ಉಕ್ಕಿ ಹರಿಯಾಕುಂತೈತೆ ನೋಡು. ಯಾಕಂದ್ರೆ ನೀ ದುಡಿಯಾಕುಂತಿಯಲ್ಲ, ರೊಕ್ಕ ತಂದು ಕೈಯಾಗ ಕೊಟ್ಟಿಯಲ್ಲ, ಅದಕ್ಕೆ ಇವ್ರೇನು ಹಗರಿಲ್ಲ. ಇವರು ರೊಕ್ಕ ಕೊಟ್ಟರಷ್ಟ ಪ್ರೀತಿ, ರೊಕ್ಕ ಕೊಡಲಿಲ್ಲ ಅಂದ್ರೆ ಪ್ರೀತಿನೇ ಇಲ್ಲ ಇವರಿಗೆ. ಲಲಿತವನು ಹೊಗಳೋದೇನು, ಕೊಂಡಾಡೋದೇನು, ಊರ್ ಮಂದಿ ಮುಂದೆಲ್ಲ ಹೊಗಳಾಡೋದೇನು. ಒಂದು ದಿನನಾರ ನನ್ನ ಮಗಳ ಪರವಾಗಿ ಇವ್ರು ಮಾತಾಡಿದ್ದು ನೋಡೇ ಇಲ್ಲ. ಅದ ಈಗ ನೀ ದುಡಿದು ರೊಕ್ಕ ತಂದು ಕೊಡಕುಂತಿಯಲ್ಲ, ದುಡಿಯಾಕುಂತಿಯಲ್ಲ, ಈಗ ನೋಡಿ ಹೆಂಗೆ ಮಾತಾಡ್ತಾರ ನಿನ್ನ ಪರವಾಗಿ. ಪವ್ಯ ಇಷ್ಟು ದಿನ ಸರಿಯಾಗಿಲ್ಲಾಗಿದ್ದ, ಅವನು ನೆಟ್ಟಗಿಲ್ಲಾಗಿದ್ದ, ಅದಕ್ಕೆ ಅವನಿಗೆ ಬೈತಿದ್ವಿ. ಈಗ ಅವ್ನ ಜವಾಬ್ದಾರಿ ಅವ್ನು ತೊಗೊಂಡಾನೆ, ಇವಾಗ ನೆಟ್ಟಗಾಗನೆ, ಅದಕ್ಕೆ ಅವನನ್ನು ಹೊಗಳಾಕುಂತೀವಿ. ನಾವು ಯಾರು ಸರಿ ಇರ್ತಾರೋ ಅವ್ರ ಪರವಾಗಿ ಮಾತಾಡ್ತೀವಿ, ತಪ್ಪಿರೋರ ಪರವಾಗಿ ನಾವು ಯಾವತ್ತೂ ಮಾತಾಡಕ್ಕೆ ಹೋಗಲ್ಲ. ತಪ್ಪಿರೋರು ಪರವಾಗಿಲ್ರಿ, ಆ ಥರ ರೊಕ್ಕ ಇರೋರ ಕಡೆ ಮಾತಾಡ್ತೀರಂತ ಹೇಳ್ರಿ. ಈ ಥರ ನಮ್ಮ ಮಧ್ಯೆ ಎಲ್ಲ ಮನಸ್ತಾಪ ಬರೋಕ್ಕೆ ಕಾರಣನೂ ಅದಳಲ್ಲ, ಅವಳು ಹಾಳಾದ ಲಲಿತಿನ. ಯವ್ವ ಸಾಕು, ಬಾಯಿ ಮುಚ್ಚಬೇ. ಒಂದು ಸ್ವಲ್ಪನಾರ ಕೃತಜ್ಞತೆ ಭಾವನೆ ಅನ್ನೋದು ನಿನಗಿಲ್ಲ. ನೀನು ಈಗ ಬರೀ ರೊಕ್ಕ ನೋಡಾಕುಂತಿದ್ದಿ. ಇಷ್ಟು ದಿನ ನಾನು ಏನು ದುಡಿತಿಲ್ಲಾಗಿದ್ದೆ, ಏನು ಮಾಡ್ತಿಲ್ಲಾಗಿದ್ದೆ. ನನಗೆ ಜವಾಬ್ದಾರಿ ಅನ್ನೋದೇ ಇಲ್ಲಾಗಿತ್ತು. ಪಾಪ ಇಷ್ಟು ದಿನ ಲಲಿತಕ್ಕ ಮನೆಯೆಲ್ಲ ನಡ್ಸ್ಕೊಂಡು ಹೋಗಿದ್ಲು. ಅದನ್ನು ಒಂದು ಸ್ವಲ್ಪ ನೆನೆಸ್ತೇನೆ ನೀನು ಲಲಿತಕ್ಕನ. ಒಂದು ದಿನನಾರ ಲಲಿತಕ್ಕ ನೆನೆಸೇನ. ಆಕೆ ಮದುವೆಯಾಗಿ ಹೋದ್ಮೇಲೆ ಒಂದು ಸಲನಾರ ಮನೆ ಕರೆದೇನ ಆಕೆ ಅಕ್ಕನ. ಬಾರವ್ವ, ಇದು ನಿನ್ನ ತವ್ರ ಮನೆ ಐತಿ, ಇಷ್ಟು ದಿನ ನಮ್ಮ ಮನೆಯನ್ನೆಲ್ಲ ನೋಡ್ಕೊಂಡು ಹೋಗಿದ್ದಿ, ನಮ್ಮನ್ನೆಲ್ಲ ನೋಡ್ಕೊಂಡು ಹೋಗಿದ್ದಿ, ಬಾರವ್ವ 2 ದಿನ ಇದ್ದು ಅಂತ ಒಂದು ಸಲನಾರ ಕರೆದೆ ಅನ್ಬಿ ನೀನು. ಒಂದು ವೇಳೆ ಲಲಿತಕ್ಕ ಏನಾರು ಈ ಮನೆಯಾಗಿ ಇಲ್ಲಾಗಿದ್ಲಂತ ಅಂದ್ರೆ ನಾನು ಇಷ್ಟು ದಿನ ಶಾಲೆ ಓದಾಕ ಆಗ್ತಿಲ್ಲಾಗಿತ್ತು, ಮನೆಯಾಗ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡೋಕ್ಕೂ ಆಗ್ತಿಲ್ಲಾಗಿತ್ತು, ಎಲ್ಲರೂ ಬೀದಿಗೆ ಬೀಳ್ತಿದ್ವಿ. ನೆನಪಿರ್ಲಿ ಅದು. ಪಾಪ ಲಲಿತಕ್ಕ ಬಟ್ಟೆ ಹೊಲ್ದು ತನ್ನ ಆಸೆ ಕನಸನ್ನೆಲ್ಲ ತುಳಿದು ಹಾಕಿ ನಮ್ಮ ಸಲುವಾಗಿ ತಾನು ದುಡ್ದಿರೋ ರೊಕ್ಕನೆಲ್ಲ ಕೊಟ್ಟು ನಮ್ಮನ್ನೆಲ್ಲ ಸಾಕಿದ್ಲು. ಒಂದು ಸ್ವಲ್ಪನಾರ ಅದ್ರಲ್ಲಿ ನೆನಪಿಲ್ಲ ಅನ್ಬಿ ನಿನಗೆ. ಆಕನ ಬಗ್ಗೆ ಹಾಗೆಲ್ಲ ಮಾತಾಡ್ತಿದೆಯಲ್ಲ, ಹೆಂಗಾರ ಮನಸ್ಸು ಬರ್ತೈತಿ ಬಿ ನಿನಗೆ?
ಅಷ್ಟಕ್ಕೂ ನನ್ನ ಜೀವನ ಹಾಳಾಗಕ್ಕೆ ಕಾರಣನ ನೀನಾಗಿದ್ದಿ. ನೀನು ನನ್ನನ್ನು ಚಂದನತಂಗೆ ಬೆಳೆಸಿದಿದ್ರ ಇಷ್ಟು ದಿನ ನಾನು ಹಂಗೆ ಇರ್ತಾನೆ ಇಲ್ಲಾಗಿದ್ದೆ. ನಾನು ಕೇಳೋಕ್ಕಿಂತ ಮುಂಚೆ ರೊಕ್ಕ ಕೊಡೋದು, ನಾ ಎದಕ್ಕೆ ಎಲ್ಲಿ ಹೊಂಟೀನಿ, ಏನು ಮಾಡಕೊಂತೀನಿ, ಏನು ಅನ್ನೋದು ಒಂದು ದಿನ ಕೇಳಲಿಲ್ಲ ನೀನು. ನಾನು ಪಿಕ್ಚರ್ಗೆ ಹೋಗ್ತೀನಂದ್ರೆ ಹೋಗ ಅಂತಂತಿದ್ದೆ. ನಾವು ಓದಲಿಲ್ಲ ಅಂದ್ರೂ ನಡೀತಿದ್ದು ಬಿಡು, ಆರಾಮೇ ಇದೆ ನೀನು ಅಂತಂತಿದ್ದೆ. ಒಂದು ದಿನನಾರ ನನಗೆ ಜವಾಬ್ದಾರಿ ಮಾತನ್ನು ಹೇಳ್ಕೊಟ್ಟೇನ ನೀನು? ಓದಂತ ಹೇಳಿದ್ದೇನೆ, ನಿನ್ನ ಕಾಲ ಮೇಲೆ ನೀನು ನಿಂತ್ಕೊ ಅಂತ ಹೇಳಿದ್ದೇನೆ ನೀನು. ಮತ್ತು ನಾನು ಅಷ್ಟೆಲ್ಲ ಹೇಳಿಲ್ಲ ಅಂದಿದ್ದಿದ್ರೆ ಇವತ್ತು ನೀನು ಯಾಕೆ ಇಷ್ಟು ದುಡಿತಿದ್ದಿ, ಮನೆ ಜವಾಬ್ದಾರಿನೆಲ್ಲ ಹೆಂಗೆ ತಗೋತಿದ್ದೆ? ನಾನು ಇವತ್ತು ಮನೆ ಜವಾಬ್ದಾರಿನೆಲ್ಲ ಕುಂತೀನಿ, ನಾನು ಬದಲಾಗಿನಿ, ನಾನು ಕೆಟ್ಟ ಚಟನೆಲ್ಲ ಬಿಟ್ಟೀನಿ ಅಂತಂದ್ರೆ ಅದಕ್ಕೆ ಕಾರಣ ಲಲಿತಕ್ಕ ಮತ್ತು ಸವಿತಕ್ಕ. ಪವ್ಯ, ಏನು ಹೇಳಾಕುಂತಿಲ್ಲ ನೀನು? ಹ್ಞೂ ಬೇಯಮ್ಮ, ನಿಜನ ಹೇಳಾಕುಂತೀನಿ. ನನಗೆ ಈ ಮನೆ ಜವಾಬ್ದಾರಿ ಎಲ್ಲ ತೊಗೊಳೋ ಹಂಗೆ ಮಾಡಿದ್ದು, ನನಗೆ ಜವಾಬ್ದಾರಿ ಬರೋ ಹಂಗೆ ಮಾಡಿದ್ದು, ನಾನು ತಪ್ಪು ದಾರಿ ತುಳಿಯಾಕುಂತೀನಿ, ಹೌದು ಇದು ಸರಿಯಲ್ಲ ಅಂತಂದು ನನಗೆ ಹೇಳ್ಕೊಟ್ಟಿದ್ದ ಲಲಿತಕ್ಕ ಸವಿತಕ್ಕ. ಅಂಥ ಅಕ್ಕನ ಬಗ್ಗೆ ಹೆಂಗೆ ಮಾತಾಡ್ತೀಯಲ್ವೇ ನೀನು ಬಾಯಿಗೆ ಬಂದಂಗೆ? ಅಂದ್ರೆ ಲಲಿತಾಗ ಈ ವಿಷಯ ಎಲ್ಲ ಗೊತ್ತಾಗಿತ್ತಾ? ಹ್ಞೂ ಬೇಯಮ್ಮ, ಈ ವಿಷಯ ಎಲ್ಲ ಗೊತ್ತಾದ್ಮೇಲೆ ನಿನ್ನೆ ಲಲಿತಕ್ಕ ಸವಿತಕ್ಕ ಬಂದಿದ್ದು ನಮ್ಮ ಮನೆಗೆ. ನನಗೆ ಸುಳ್ಳ ಲೆಕ್ಕ ಹೇಳ್ಕೊಡ್ತೀನಿ ಅಂತ ಹೇಳಿದ್ದು, ಒಳಗಡೆ ಬಂದು ನನಗೆ ತಿಳಿಸಿ ಬುದ್ಧಿವಾದ ಹೇಳಿ ಹೋದ್ರವರು. ಅಂಥ ಅಕ್ಕನ ಬಗ್ಗೆ ಹೆಂಗೆ ಮಾತಾಡ್ತೀಯಲ್ವೇ ನೀನು? ಸ್ವಂತ ಅಕ್ಕ ಕೂಡ ಇಷ್ಟು ಜವಾಬ್ದಾರಿ ತೊಗೊಳಲ್ಲ ಈಗಿನ ಕಾಲದಾಗ. ಅಂಥದ್ದು ನಮ್ಮ ದೊಡ್ಡಪ್ಪನ ಮಗಳು ನನಗೆ ಸ್ವಂತ ಅಕ್ಕನಿಗಿಂತ ಹೆಚ್ಚು. ನಿಜ ಹೇಳ್ಬೇಕಂದ್ರೆ ತಾಯಿ ಇದ್ದಂಗೆ ಆಕಿ ನಮ್ಮಕ್ಕ ನನಗೆ. ಅಂಥ ಅಕ್ಕನ ಬಗ್ಗೆ ಹೆಂಗೆ ಮಾತಾಡ್ತೀಯಲ್ವೇ ನೀನು? ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬಿ. ಅದನ್ನ ಬಿಟ್ಟು ಹೆಂಗೆ ಬೇಕಂಗೆ ಮಾತಾಡಕ್ಕೆ ಹೋಗ್ಬೇಡ. ಕೊನೆ ಇನ್ನೊಂದು ಸಲ ಏನಾರ ಯಾರು ಲಲಿತಕ್ಕನ ಬಗ್ಗೆ ಮನ್ಯಾಗ ಕೆಟ್ಟದಾಗ ಮಾತಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ. ಯಮ್ಮ, ಈ ಮನೆ ಜವಾಬ್ದಾರಿನೆಲ್ಲ ಇನ್ಮೇಲೆ ನೀವೇ ನಡೆಸ್ರಿ. ನೀನು ಮನೆಯನ್ನು ನೋಡ್ಕೊಂಡು ಹೋಗೋದಷ್ಟು ಸಾಕು. ರೊಕ್ಕದ ವ್ಯವಹಾರ ಎಲ್ಲ ನೀನು ತೊಗೊಳೋದೇ ಬೇಡ. ಇನ್ನು ಅಪ್ಪದಾರಿಲ್ಲ, ಅಮ್ಮದಾರ, ಅವ್ರು ತೊಗೋತಾರೆ ಜವಾಬ್ದಾರಿನ. ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಮೊದಲು ತಂಗಿ ಕಡೆ ಲಕ್ಷ್ಯ ಕೊಡು. ತಂಗಿನೂ ಜೀವನನೂ ಹಾಳು ಮಾಡಕ್ಕೆ ಹೋಗ್ಬೇಡ. ಆಕೆ ಏನು ಮಾಡಕ್ಕಂತಾಳೆ ಎತ್ತ ಅನ್ನೋದೊಂದು ಸ್ವಲ್ಪ ಲಕ್ಷ್ಯ ಇರಲಿ ನಿನಗೆ. ಹೇಳಿದ್ದನ್ನು ನೆನಪೈತಂತ ಅನ್ಕೋತೀನಿ. ಯಮ್ಮ, ನಂದೇ ಒಂದು ಸ್ವಲ್ಪ ಕೆಲ್ಸಕ್ಕೆ ಹೋಗೋದೈತಿ, ನಾ ಹೋಗಿ ಬರ್ತೀನಿ. ನೋಡಿದೇನ ನಮ್ಮ ಲಲಿತಾವಾಗ ಎಷ್ಟು ಜವಾಬ್ದಾರಿ ಐತಂತ ಅನ್ನೋದು. ಆಕೆಗಿರೋ ಅಷ್ಟು ಜವಾಬ್ದಾರಿನಲ್ಲಿ ಒಂದು ಎಳ್ಳ ಕಾಸು ಕೂಡ ಜವಾಬ್ದಾರಿ ನಿನಗಿಲ್ಲ. ಬಾಯಿಗೆ ಬಂದಂಗೆ ಬೈತಾಳೆ. ಇನ್ನೊಂದು ಸಲ ಏನಾರ ಲಲಿತನ ಬಗ್ಗೆ ನೀನೇನಾರು ಕೆಟ್ಟದಾಗ ಮಾತಾಡ್ಬೇಕು, ನೀನು ಮನೆಯಿಂದ ಒದ್ದು ಓಡಿಸ್ತೀನಿ. ಹೋಗಿ ರೇಷನ್ ತೊಗೊಂಬರ್ತೀನಿ. ನೆಟ್ಟಗ ಮನ್ಯಾಗ ಅಡುಗೆ ಅಡುಗೆ ಮಾಡೋದ್ರಾಗ ಏನಾರ ಮೈಗಳತನ ಮಾಡಿದೆ ಅಂದ್ರೆ ನೋಡ ಮತ್ತೆ ನೀನು ಚಂದನತಂಗ ರೊಟ್ಟಿ ಪಲ್ಯ ಎಲ್ಲನೂ ಮಾಡಿ ಹಾಕು ಮನ್ಯಾಗ. ಮಗ ದುಡಿಯಾಕ ಹೋಗಾನ, ಅವನಿಗೆ ಹೊಟ್ಟೆ ತುಂಬ ಊಟ ಹಾಕು. ಹಂಗ ಮನ್ಯಾಗ ಇರೋ ಎಲ್ರಿಗೂ ಚಂದನತಂಗ ಅಡುಗೆ ಮಾಡೋಕು. ಏನಾರ ಇದ್ರಾಗೂ ಏನಾರ ಕಳ್ಮಸ್ಗಿ ಮಾಡಿದೆ ಅಂದ್ರೆ ನೋಡ ಮತ್ತೆ ನಿನ್ನ. ಮನೆಯಾಗ ಹೆಣ್ಣು ಸಣ್ಣಾಗಿರ್ಬೇಕು. ಹೆಣ್ಣು ನೆಟ್ಟಗಿದ್ರೆ ಮನೆಯೆಲ್ಲ ನೆಟ್ಟಗಿರ್ತೈತಿ. ಗೊತ್ತಾತಿಲ್ಲ ನಿನ್ನ ಮಗನ ಬಾಯಾಗ ಬಂತಿಲ್ಲ ಅವ್ನ ಜೀವನ ಹಾಳು ಮಾಡಕ್ಕಂತಿದ್ದ ನೀನ ಅಂತಂದು. ಈಗಾರ ಒಂದು ಸ್ವಲ್ಪ ಬದಲಾಗದ ಕಲಿ. ಲಲಿತನ ಬಗ್ಗೆ ಸ್ವಲ್ಪ ಕೃತಜ್ಞತೆ ಭಾವನೆ ಇರಲಿ. ಹೋಗಿ ನಿನಗೆ ಹೇಳ್ತೀನಲ್ಲ, ನಿನಗೆ ಹೇಳೋದು ಒಂದ, ಆ ಗಾಡಿಗೆ ಹೋಗಿ ಹಣಿ ಜಜ್ಕೊಳ್ಳೋದು ಒಂದ. ಆ ಹಾಳೋದವಳು ನನ್ನ ಮಗನಿಗೂ ಬುದ್ಧಿ ಕೆಡಿಸ್ಬಿಟ್ಲು ನೋಡ. ಇಷ್ಟು ದಿನ ನನ್ನ ಮಗನ ಬುದ್ಧಿ ನೆಟ್ಟಗಿತ್ತು, ನನ್ನ ಮಗನ್ನ ನನ್ನ ವಿರುದ್ಧ ಕಟ್ಟಿಬಿಟ್ಲು ನೋಡಕ್ಕೆ. ಆಕೇನು ಹಗ್ರ ಇಲ್ಲಕ್ಕೆ. ಲಲಿತಿ, ನಿನ್ನ ನೋಡ್ತಿರ್ಲಿ ನೀನು, ಅದು ಹೆಂಗೆ ಈ ಮನೆಗೆ ಬರ್ತಿದ್ದಿ, ಅದು ಹೆಂಗೆ ಇಲ್ಲಿರ್ತಿದ್ದಿ ಅಂತ ನಾನು ನೋಡ್ತೀನಿ. ನನ್ನ ಮಗನ್ನ ನನ್ನಿಂದ ಕಿತ್ಕೊಂಡೆಲ್ಲ ನೀನು, ನೋಡ್ತಿರ್ಲಿ ನೀನು. ರಾಜು ರೆಡಿ ಆದೀನಿ. ನಿಲ್ಲಪ್ಪ, ಇನ್ನ ಹೊತ್ತಕೈತಿ, ಲಗುನ ಬಾ. ಹಾಯವ್ವ, ಬಂದೆ. ಅಯ್ಯೋ, ನನ್ನ ಮಗ ರಾಜ ಇದ್ದಂಗೆ ಅದಾನ. ಅಯ್ಯೋ, ನನ್ನ ದೃಷ್ಟಿನೇ ಬೀಳ್ತೈತಿ ಇವತ್ತು. ಯವ್ವ, ನೀನು ಎಷ್ಟು ಚಂದ ಕಾಣಕುಂತಿ ಗೊತ್ತನ? ಭಾರಿ ಮಸ್ತ್ ಕಾಣಕುಂತಿ ನೀನು. ಅಯ್ಯೋ, ನಂದೇನು ಬಿಡಪ್ಪ, ನೀನಂತೂ ಇವತ್ತು ಎಷ್ಟು ಚೆಂದ ಕಾಣಕುಂತಿ ಅಂದರೆ ಮದುಮಗಂದ ಲಕ್ಷಣ ಎಲ್ಲ ಕಾಣಕುಂತೈತಿ ನೋಡು. ಇವತ್ತು ನಿನ್ನ ನೋಡಿದ ತಕ್ಷಣ ಕವಿತಾ ಅಂತೂ ಕಳೆದೋಗ್ಬಿಡ್ತಾಳೆ ನೋಡು, ಅಷ್ಟು ಚಂದ ಕಾಣಕುಂತಿದ್ದಿ. ಹೌದಾ ಬೇ, ಈ ಬಟ್ಟೆ ನನಗೆ ಒಪ್ಪೈತಿಲ್ಲ? ಒಪ್ಪಾಯ್ತಾ? ನೀ ಹೇಳ ಮಾಡ್ತಂಗೈತೆ ನೋಡಪ್ಪ. ಅದಕ್ಕೆ ಹೇಳಿದ್ ನಾನು ರಾಜ ಕಂಡಂಗೆ ಕಾಣಕುಂತಿ ಅಂತಂದು. ಯಪ್ಪ, ಇವತ್ತು ಬಂದ ತಕ್ಷಣ, ಉಪವಾಸ ಬಂದ ತಕ್ಷಣ ನಿನ್ನ ದೃಷ್ಟಿ ಎಲ್ಲ ತೆಗೆದು ಬಿಡ್ತೀನಪ್ಪ. ಯಪ್ಪ, ಇಷ್ಟು ಮಂದಿ ದೃಷ್ಟಿ ಬೀಳುತ್ತೆ ಏನೇ ನನ್ನ ಮಗನ ಮೇಲೆ. ಅಷ್ಟು ಮುದ್ದ ಕಾಣಕುಂತೀನಿ ನೋಡಪ್ಪ. ನೀನು ಅಷ್ಟ ಚಂದ ಕಾಣಕುಂತೀವಿ. ಇಬ್ರು ತಾಯಿ ಮಗ ಒಬ್ಬೊಬ್ಬರಿಗೆ ಹೊಗಳ್ಕೊಂತ ನಿಂತ್ಕೋತೀರಾ ಅಥವಾ ಬರ್ತೀರಾ ಮದುವೆಗೆ? ಲೇ, ನನ್ನ ಮಗ ನೋಡ್ಲಿ ಎಷ್ಟು ಚಂದ ಕಾಣಕುಂತಾನಂತಂದೆ. ಯಾಕ ತಾಯಿ ಮಗ ಇಬ್ರು ಚಂದ ಕಾಣಕೊಂತೀರಿ, ಸರಿನಾ? ಇಬ್ರಿಗೂ ದೃಷ್ಟಿ ತೆಗಿತೈತೆ ಬಂದಮೇಲೆ. ಇವಾಗ ಹೋಗೋಣ ಬರ್ರಿ, ಆಗಲೇ ಹೊತ್ತಾತು. ಮತ್ತು ಅಲ್ಲಿ ಮುಹೂರ್ತ ಟೈಮಿಗಿಂತ ಮುಂಚೆನೇ ಇರ್ಬೇಕು ನಾವು. ಇನ್ನು ಅದು ಒಂದು ಸ್ವಲ್ಪ ಅವು ಇವು ಶಾಸ್ತ್ರ ಮಾಡ್ತೀನಿ ಅಂತಂದಾರ ಅವ್ರು, ನೆನಪೈತಿಲ್ಲ. ಬರ್ರಿ ಹೋಗೋಣ. ಇವ್ರ ಮನೆಯವ್ರು ಯಾರು ಬರಲ್ಲ ಅನ್ಬೇಕಾ? ನಾವ ಅಷ್ಟನ ಇಲ್ಲಿ ಯಾರಿಗೋಸ್ಕರನೂ ಕಾಯ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ರೆಡಿ ಆಗಿವಿಲ್ಲ, ನಾವು ಹೋಗೋಣ ನಡಿ. ಅಂದಂಗೆ ನಿನ್ನ ಮಗಳು ಮತ್ತು ಗೌರಿ ಎಲ್ಲದಾರ?
ಯಾಕ ಅವ್ರು ಆಗಲೇ ರೆಡಿಯಾಗಿ ಗಾಡ್ಯಾಗ ಕುಂತಾತ, ಗಾಡಿನೂ ಅವ್ರು ಕಳಿಸಿ ಎಷ್ಟೊತ್ತಾತು ಗೊತ್ತನ. ಇವರು ಆಗಲೇ ಅಲ್ಲಿ ಗಾಡ್ಯಾಗ ಕುತ್ಕೊಂಡಾರ, ನೀವ ಬರವಲ್ರಿನ. ನಡೀರಿ ಲಗು ಲಗುನ ಹೊತ್ತಾಕೈತಿ. ಸರಿ ನಡಿ ನಡಿ.